Actually, I will just use it every day.
ಚೆನ್ನಾಗಿ ಇದು ವಾಶ್ ಮಾಡಬೇಕು. ಇವಾಗ 5-6 ವೆರೈಟಿ ಇದರಲ್ಲಿ ಮಾಡ್ಬೋದು. ವಿ ಹ್ಯಾವ್ ಟು ವಾಶ್ ಇಟ್ ಪ್ರಾಪರ್ಲಿ ಆ್ಯಂಡ್ ವಿ ಕ್ಯಾನ್ ಡೂ ಲೈಕ್ 4-5 ವೆರೈಟಿ ಆಫ್ ಕುಕ್ಕಿಂಗ್ ವಿತ್ ದಿಸ್ ಒನ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಟೂಟಿ ಫ್ರೂಟಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಕಲ್ಲಂಗಡಿ ಹಣ್ಣಿನ ಸ್ಕಿನ್ನು ಮತ್ತು ಅದಕ್ಕೆ ಕಲರ್ಸು, ಶುಗರು ಅಷ್ಟೇ ಬೇಕು, ನೀರು ಒಂದು ಸ್ವಲ್ಪ. ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನಲ್. ಟುಡೇ ಐ ಆಮ್ ಮೇಕಿಂಗ್ ಟೂಟಿ ಫ್ರೂಟಿ. ಫಾರ್ ದಟ್ ಐ ನೀಡ್ ವಾಟರ್ಮೆಲನ್ ಸ್ಕಿನ್, some colors and sugar and some water. Cut ಮಾಡಿದ್ದೆಲ್ಲ ಆಗಿದೆ. I just cutted it. Now I'll be putting this one to boil first, then I'll add sugar. ಫಸ್ಟ್ ಇದನ್ನು ಕುಕ್ ಮಾಡೋಕ್ಕೆ ಹಾಕ್ತೀನಿ, ಆಮೇಲೆ ಸಕ್ಕರೆ ಹಾಕ್ತೀನಿ. ಸ್ವಲ್ಪ ಹೊತ್ತು ಕುಕ್ ಆಗಲಿ, ಆಮೇಲೆ ಬಂದು ಸಕ್ಕರೆ ಹಾಕೋಣ. ಲೆಟ್ ಇಟ್ ಕುಕ್, ದೆನ್ ವಿಲ್ ಆ್ಯಡ್ ದ ಶುಗರ್. ಬಾಯ್ಲ್ ಆಯಿತು. ನೌ ಇಟ್ಸ್ ಬಾಯ್ಲ್ಡ್. ದಿಸ್ ಇಸ್ ಆಲ್ರೆಡಿ ಕುಕ್. ಸೊ ಐ ವಿಲ್ ಬಿ ಆ್ಯಡಿಂಗ್ ಶುಗರ್ ಟು ಸೋ ಮಚ್ ವಾಟರ್. ಇಷ್ಟೇ ನೀರು ಸಾಕು. ಸಕ್ಕರೆ ಪಾಕ ಥರ ಮಾಡಿಬಿಟ್ಟು ಇದು ಆ್ಯಡ್ ಮಾಡಬೇಕು. ಆಮೇಲೆ ಈ ಕಪ್ಸೆಲ್ಲ ಇಟ್ಕೊಂಡಿದ್ದೀನಿ, ಇದರಲ್ಲಿ ಕಲರ್ ಹಾಕಬೇಕು. ಕಲರ್ ಹಾಕಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಡ್ರೈ ಮಾಡಬೇಕು. So we have to put sugar to this water, then make it like a stringy thickness. Then we have to add color to this one. Then we have to add this to the sugar syrup. Then mix it, then add it here, then dry it. First idana sakre paka madak hakana. We'll try to make a sugar syrup in this one. I just took so much of sugar syrup. ಸೊ ಐ ವಿಲ್ ಬಿ ಕೀಪಿಂಗ್ ದಿಸ್ ಆನ್ ದ ಸ್ಟವ್. ಇಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಅದು ಸಾಕು. ಸ್ಟವ್ ಆನ್ ಮಾಡ್ತೀನಿ ಈಗ. ಸ್ವಲ್ಪ ಬರಲಿ, ಫ್ಲೇವರ್ ಏನು ಬೇಕೋ ನೀವು ಹಾಕ್ಕೋಬೋದು. ನಾನು ರೋಸ್ ವಾಟರ್ ಹಾಕ್ಕೊತೀನಿ ಈಗ. ಐ ವಿಲ್ ಬಿ ಪುಟ್ಟಿಂಗ್ ರೋಸ್ ಸಿರಪ್ ಟು ಗೆಟ್ ರೋಸ್ ಸ್ಮೆಲ್. ಐ ವಿಲ್ ಬಿ ಆ್ಯಡಿಂಗ್ ಪೈನಾಪಲ್. ಐ ಥಾಟ್ ಐ ವಿಲ್ ಬಿ ಪುಟ್ಟಿಂಗ್ ರೋಸ್, ಬಟ್ ಐ ವಿಲ್ ಬಿ ಪುಟ್ಟಿಂಗ್ ದಿಸ್ ಒನ್ pineapple syrup to get the flavor and little bit of color also. So ಇವಾಗ ಸಿರಪ್ ನಾನು ಪೈನಾಪಲ್ದು ಹಾಕ್ತಾಯಿದ್ದೀನಿ. ರೋಸ್ ಹಾಕೋಣ ಅಂದ್ಕೊಂಡೆ, ರೋಸಿಗೆ ಯಾಕೋ ಸಿಕ್ಕಲಿಲ್ಲ. ನೋಡ್ತೀನಿ ಇದೆಯಾ ಅಂತ. ಐ ಗಾಟ್ ದ ರೋಸ್ ಸಿರಪ್. ದಿಸ್ ಒನ್ ಐ ವಿಲ್ ಬಿ ಪುಟ್ಟಿಂಗ್. ಇದನ್ನು ಹಾಕ್ತಾಯಿದ್ದೀನಿ. ನಾನು ಕಲರ್ಸ್ ಹಾಕ್ತಾಯಿದ್ದೀನಿ. ಗ್ರೀನ್ ಆಗಲೇ ಹಾಕಿಬಿಟ್ಟೆ. ಈಗ ಪಿಂಕು, ಅರೆ ಒಂದೊಂದು ಡ್ರಾಪೇ ಸಾಕು. Five colors ಮಾಡ್ತಾ ಇದ್ದೀನಿ. I'm doing 5 colors. I just added some 2 drops of colors. ಈ ಥರ ಥಿಕ್ನೆಸ್ ಇರೋ ಹೊತ್ತಿಗೆ ನಾವು ಇದನ್ನು ಹಾಕಬೇಕು. when it comes to this thickness we have to add this one. Then mix it, allow it to cook for few minutes so that the sugar goes inside. ಸ್ವಲ್ಪ ಕುಕ್ ಮಾಡೋಕ್ಕೆ ಕೊಡಬೇಕು.
ಯಾಕಂದರೆ ಅದರೊಳಗಡೆ ಎಲ್ಲ ಸ್ವಲ್ಪ ಸಿರಪ್ ಹೋಗಲಿ ಅಂತ. ಆಮೇಲೆ ಅದನ್ನು ಬಟ್ಲಿಗೆಲ್ಲ ಹಾಕೋದು. ದೆನ್ ವಿಲ್ ಬಿ ಪುಟ್ಟಿಂಗ್ ಇಟ್ ಟು ದ ಕಪ್ಸ್. ಇವಾಗ ಮಿಕ್ಸ್ ಮಾಡಬೇಕಿದು ಕಲರ್ ಬರೋಕ್ಕೆ. ಸ್ವಲ್ಪ ಹೊತ್ತು ಹೀಗೆ ಇಡೋಣ, ಅದೆಲ್ಲ ಕಲರ್ ಸೋಕಪ್ ಮಾಡ್ಕೊಳ್ಳಿ. ವಿಲ್ ಜಸ್ಟ್ ಕೀಪ್ ಲೈಕ್ ದಿಸ್ ಫಾರ್ ಫ್ಯೂ ಮಿನಿಟ್ಸ್. ಆಫ್ಟರ್ ಇಟ್ ಜಸ್ಟ್ ಸೋಕ್ಸ್ ಅಪ್ ಆಲ್ ದ ಕಲರ್, ದೆನ್ ವಿಲ್ ಏರ್ ಡ್ರೈ ಇಟ್. ಇದು ಎಲ್ಲ ಕಲರ್ನ ಸೋಕಪ್ ಮಾಡ್ಕೊಂಡ್ಮೇಲೆ ಅದನ್ನು ಏರ್ ಡ್ರೈ ಮಾಡಬೇಕು. ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಏನಾರು ಹಾಕಿ. ಬ್ಲೂ ಆಯಿತು, ಇವಾಗ ಇದು ಪರ್ಪಲ್ಲು. ಪರ್ಪಲ್ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ, ಗೊತ್ತಿಲ್ಲ ಡ್ರೈ ಆದಮೇಲೆ ಏನು ಕಾಣಿಸುತ್ತೆ ಅಂತ. ಇದು ಆಯಿತು ಪರ್ಪಲ್ಲು. ಇದು ರೆಡ್, ರೆಡ್ ಆಯಿತು. ಇವಾಗ ಈ ಕಲರ್ ಗ್ರೀನು. ಎಲ್ಲದನ್ನು ಸೋಕಾಗಿ ಬಿಟ್ಟು ಆಮೇಲೆ ನಾವು ಏರ್ ಡ್ರೈ ಮಾಡಬೇಕು. ಏರ್ ಡ್ರೈ ಗ್ರೀನ್ ಆಯಿತು, ಯೆಲ್ಲೋ, ಆರೆಂಜಿಶ್ ಯೆಲ್ಲೋ. ಹಿಂಗೆ ಆಗಲಿ ಒಂದು ಸ್ವಲ್ಪ ಫ್ಯೂ ಮಿನಿಟ್ಸ್ ಇಡ್ತೀನಿ, ಒಂದು 5 ಮಿನಿಟ್ಸು. ಆಮೇಲೆ ಅದನ್ನು ಪ್ಲಾಸ್ಟಿಕ್ ಕವರ್ ಮೇಲೆ ಏರ್ ಡ್ರೈಗೆ ಹಾಕೋಣ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಪ್ರೆಸ್ ದ ಬೆಲ್ ಐಕಾನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದನ್ನು ಡ್ರೈ ಮಾಡಿದ್ಮೇಲೆ ತೋರಿಸ್ತೀನಿ. ಈ ಥರ ಪ್ಲೇಟ್ ತೊಗೊಂಡಿದ್ದೀನಿ ಡ್ರೈ ಮಾಡೋಕ್ಕೆ. ಲೈಕ್ ದಿಸ್ ಐ ಹ್ಯಾವ್ ಟೇಕನ್ ಅ ಪ್ಲೇಟ್ ಆ್ಯಂಡ್ ಐ ವಿಲ್ ಬಿ ಪುಟಿಂಗ್ ದಿಸ್ ಒನ್. The sheet over this.
ಸೊ ಇವಾಗ ಡ್ರೈ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಒಂದು ಸತಿ ಮಿಕ್ಸ್ ಮಾಡ್ಬೇಕು ಹೀಗೆ. ಪ್ಲಾಸ್ಟಿಕ್ ಕವರ್ ಈ ಥರ ಕವರ್ ಆಯಿತು. Now I'll be drying. Once again I'll be just mixing like this and then dropping here. ಈ ಥರ ಹಾಕ್ಬಿಟ್ಟು ಕವರ್ ಮೇಲೆ ಮಾಡಿದ್ರೆ ಅವಾಗ ಇದಕ್ಕೇನೂ ಆಗೋಲ್ಲ ಅಂತ ಚೆನ್ನಾಗಿ ಬಂದಿದೆ. ಸ್ವಲ್ಪ ಏರ್ ಡ್ರೈಗೆ ಬಿಡಬೇಕು ಇದನ್ನು ಈ ಥರ. ಇವಾಗ ಗ್ರೀನ್ ಇದೆ. ಪರ್ಪಲ್ಲು ಇವಾಗ ಎಲ್ಲೋ ಈ ಥರ ಡ್ರೈ ಮಾಡೋಕ್ಕೆ ಹಾಕಬೇಕು. ಏರ್ ಡ್ರೈ ಸನ್ಗೇನು ಬೇಡ. ವಿ ಹ್ಯಾವ್ ಟು ಡ್ರೈ ಇಟ್ ಲೈಕ್ ದಿಸ್ ಇನ್ ದ ಶೇಡ್ ಇಟ್ ಸೆಲ್ಫ್ ಫಾರ್ 1 day. ದೆನ್ ಇಟ್ ವಿಲ್ ಬಿ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಪ್ರೆಸ್ ದ ಬೆಲ್ ಐಕಾನ್. ಥ್ಯಾಂಕ್ಸ್. ಓಕೆ, ಬಾಯ್. ಎಂಜಾಯ್. ಈ ಥರ ಇವಾಗ ಡ್ರೈ ಆಗಿದೆ. ಇದನ್ನು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೋಬೋದು. ದಿಸ್ ಇಸ್ ಡ್ರೈ ರೈಟ್ ನೌ. ಸೊ ನೌ ಯು ಕ್ಯಾನ್ ಕೀಪ್ ಇಟ್ ಇನ್ ಅ ಬಾಕ್ಸ್. ವೆನೆವರ್ ಯು ವಾಂಟ್ ಟು ಡೂ ಲೈಕ್ ಎನಿ ಕೈಂಡ್ ಆಫ್ ಪೇಸ್ಟ್ರಿ ಥಿಂಕ್ ಯು ಕ್ಯಾನ್ ಯೂಸ್ ಇಟ್. ದಿಲ್ ಪಸಂದು ಇಲ್ಲಾಂದರೆ ಈ ಪ್ಲಮ್ ಕೇಕು ಆ ಥರ ಏನಾರು ಮಾಡ್ತಾರಲ್ವ, ಅದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಇವಾಗ ಡ್ರೈ ಆಗಿದೆ ಇದು. ಒಂದು ಸತಿ ಹಿಂಗೆ ರೊಟೇಟ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬೇಕಾದ್ರೆ ಡ್ರೈ ಆಗೋಕ್ಕಿಟ್ಟು ಆಮೇಲೆ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೋಬೋದು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ವಿಡಿಯೋನ. ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಥ್ಯಾಂಕ್ಸು. ಸಬ್ಸ್ಕ್ರೈಬ್ ಮಾಡೋರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್. ಎಂಜಾಯ್. ಇದು ವಾಟರ್ ಮೆಲನ್ದು. ನೀವು ಇವನ್ ರಾ ಪಪ್ಪಾಯ ಅದು ಮಾಡ್ಕೋಬೋದು, ಕಾಯಿ ಪಪ್ಪಾಯದು. ಸೊ ದಿಸ್ ಇಸ್ ವಾಟರ್ ಮೇಡ್ ಆಫ್ ವಾಟರ್ ಮೆಲನ್. ಯು ಕ್ಯಾನ್ ಮೇಕ್ ಇಟ್ ವಿತ್ ಇವನ್ ದ ರಾ ಪಪ್ಪಾಯಾಸ್.